ಅಂಜನಾದ್ರಿ ದೇಗುಲಕ್ಕೆ ಚಿನ್ನ ಲೇಪಿತ ಆಭರಣವನ್ನ ಕೊಡ್ಲಾಯ್ತಾ. ಜಿಲ್ಲಾಡಳಿತದಿಂದ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ಬಣ್ಣ ಈಗ ಬಯಲಾಗಿದೆ. ತಾಮ್ರ ಮತ್ತು ಬೆಳ್ಳಿ ಪ್ರಭಾವಳಿಗೆ ಚಿನ್ನದ ಲೇಪನ ಮಾಡಿರುವುದು ಗೊತ್ತಾಗಿದೆ. ತಾಮ್ರ ಮತ್ತು ಬೆಳ್ಳಿ ಪ್ರಭಾವಳಿಗೆ ಚಿನ್ನದ ಲೇಪನ ಮಾಡಿರುವುದು ಈಗ ಪತ್ತೆಯಾಗಿದೆ. ಯಾವಾಗ ಟೆಸ್ಟ್ ಮಾಡಲಾಗಿದೆ, ಆಗ ಅಂಜನಾದ್ರಿ ಆಂಜನೇಯನಿಗೆ 2.5 ಕೋಟಿ ಬಂಗಾರದ ಆಭರಣವನ್ನ ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ರು ಎಎಂಆರ್ ಗ್ರೂಪ್ ಅಧ್ಯಕ್ಷ ಮಹೇಶ್ ರೆಡ್ಡಿ. ಸಮರ್ಪಣೆ ಮಾಡಿದ್ರು, ಅಂದ್ರೆ ದಾನವಾಗಿ ಕೊಟ್ಟಿದ್ರು. ಮಹೇಶ್ ರೆಡ್ಡಿ ಜೊತೆಗೂಡಿ ಆಭರಣವನ್ನ ಜನಾರ್ದನ್ ರೆಡ್ಡಿ ಅವರು ಕೂಡ ನೋಡಿದ್ರು. ಅಂದ್ರೆ ಅವತ್ತು ಅವರು ಕೂಡ ಅವರ ಜೊತೆಗಿದ್ರು. ಇದೀಗ ಖಜಾನೆಗೆ ಕಳುಹಿಸಲು ಪರೀಕ್ಷೆ ಮಾಡಿಸಿದಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣ ಚಿನ್ನ ಅಲ್ಲ ಅನ್ನೋ ಬಗ್ಗೆ ವರದಿ ಬಂದಿದೆ. 250 ಗ್ರಾಂನಲ್ಲಿ ಬರೀ 28.8 ಗ್ರಾಂ ಮಾತ್ರ ಚಿನ್ನ ಇರೋದು ಪರೀಕ್ಷೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಡಿಸಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಲ್ಲೂರಿನ ಉದ್ಯಮಿ ಮಹೇಶ್ ರೆಡ್ಡಿ ನೀಡಿದಂತಹ ಪ್ರಭಾವಳಿ ಇದು. ಅಂಜನಾದ್ರಿಗೆ ಶಾಸಕ ಜನಾರ್ದನ್ ರೆಡ್ಡಿ ಜೊತೆಗೆ ಬಂದು ಈ ಪ್ರಭಾವಳಿಯನ್ನ ಕೊಡಲಾಗಿತ್ತು, ಸಮರ್ಪಣೆ ಮಾಡಿದ್ರು. ಚಿನ್ನ ಲೇಪಿತ ಎಂಬ ಡಿಸಿ ಹೇಳಿಕೆಗೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಾಳೆ ಎಎಂಆರ್ ಕಂಪನಿಯವರು ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಚಿನ್ನ ಖರೀದಿ ಮತ್ತು ಚಿನ್ನ ಇರುವ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಅಂತ ರೆಡ್ಡಿ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಎಎಂಆರ್ ಗ್ರೂಪ್ನ ಮಹೇಶ್ ರೆಡ್ಡಿ ಉದ್ಯಮಿ. ಸೊ ಅವರು ಈ ಒಂದು ಪ್ರಭಾವಳಿಯನ್ನ ಅಂಜನಾದ್ರಿಗೆ ಕೊಟ್ಟಿದ್ರು, ಸಮರ್ಪಣೆ ಮಾಡಿದ್ರು ಕುಟುಂಬ ಸಮೇತರಾಗಿ ಬಂದು. ಇತ್ತೀಚೆಗೆ ತಾನೆ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಕುಟುಂಬ ಕೂಡ ಇತ್ತು. ಅಂಜನಾದ್ರಿಯ ಹನುಮಂತನ ಒಂದು ಭಕ್ತಿಯಲ್ಲಿ ನಮ್ಮ ಎಎಂಆರ್ ಇಂಡಿಯಾ ಸಂಸ್ಥೆ ಇಡೀ ನಮ್ಮ ಭಾರತದಲ್ಲಿ ಅಗ್ರಗಣ್ಯ 100 ಸಂಸ್ಥೆಗಳಲ್ಲಿ 3ನೇ ಸ್ಥಾನ ಪಡ್ಕೊಂಡಿರುವಂಥ ನಮ್ಮ ಮಹೇಶ್ವರ ರೆಡ್ಡಿ ಅವರು ಒಂದು 2 ತಿಂಗಳ ಹಿಂದೆ ನಾನು ಹಂಪಿಯಲ್ಲಿ ಮಾಲ್ಯವಂತದಲ್ಲಿ ಅಲ್ಲಿ ರಾಮನ ದರ್ಶನ ಪಡ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿಸೋದ್ರ ಜೊತೆಗೆ ಇಲ್ಲಿ ಅಂಜನಾದ್ರಿಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಬಂದಿದ್ದ ತಕ್ಷಣ ನಾನಿಲ್ಲಿ ಶಾಸಕನಾಗೋ ಟೈಮ್ನಲ್ಲಿ ಮನಸ್ಸಲ್ಲಿ ಭಗವಂತ ನಾನು ನಿನಗೆ ಬಂಗಾರದ ಆಭರಣಗಳು ಮಾಡಿಸ್ಬೇಕು ಅನ್ನೋ ಸಂಕಲ್ಪ ನನ್ನಲ್ಲಿತ್ತು. ಆದರೆ ಭಗವಂತ ಅವರು ಆ ಕ್ಷಣದಲ್ಲೇ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಈ 2 ತಿಂಗಳಲ್ಲಿ ಈ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ಅಂದರೆ ವಿಶೇಷವಾಗಿ ಪ್ರಭಾವಳಿ ಮತ್ತು ಛತ್ರ, ಕಿರೀಟ ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರಿವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಸೊ ಇವ್ರು ನಾನು ಮೊನ್ನೆ ಕಲಬುರಗಿ ಹೋಗುವಾಗ ಫೋನ್ ಮಾಡಿದ್ರು, ಈ ರೀತಿ ಕೊಡಕ್ಕೆ ಬರ್ತಾಯಿದ್ದಾರಂತ, ಅದು ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ದೀವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜಾರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರು ಏನೂ ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ ಇಡಿ. ಸೊ 2.5 ಕೋಟಿ 1.5 ಕೋಟಿ ಯಾರೋ ಅಧಿಕಾರಿಗಳು ಹೇಳಿದ್ದಲ್ಲ. ಈಗ ಇವರು ಟ್ರೆಜರಿಗೆ ಇಡಬೇಕಾಗಿರೋದ್ರಿಂದ ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡ್ಬೇಕು, ಅಕೌಂಟ್ ಮಾಡಬೇಕಾಗ್ತದೆ ಎಷ್ಟು ಬಂತು ಏನು ಬಂತು ಅಂತ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪ್ರತಿಕ್ರಿಯೆಯನ್ನು ನಮ್ಮ ಪ್ರತಿನಿಧಿ ಕೇಳಿದ್ರು. ಆಗ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ. ಮಹೇಶ್ ರೆಡ್ಡಿ ಕೊಟ್ರಲ್ಲ, ಅದರಲ್ಲಿ ಬಂಗಾರ ಚಿನ್ನ ಲೇಪನ ಅಂತರು
ನಿಮಗೆ ನಾಳೆ ಅವರು ಯಾರು ಅವರು ಇದಾರಲ್ಲ, ಅವರು ಪರವಾಗಿ ಬಂಗಾರದ ಕೆಲಸ ಮಾಡಿದಾರಲ್ಲ, ಅವರೇ ನಾಳೆ ರಿಸಿಪ್ಟ್ಸ್, ಬಿಲ್ಸ್ ಮತ್ತೆ ಬಂಗಾರದ ನಿಮಗೆ ಪ್ಲೇಟ್ ಎಲ್ಲ ತಗೊಂಡ್ ಬಂದು ಕೊಪ್ಪಳದಲ್ಲೇ ಅವರು ಬೆಳಿಗ್ಗೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ. ಹೌದು ಹೌದು. ಯಾಕಂದ್ರೆ ನಾವು ನಾನೇನಾದ್ರೂ ಮಾಡ್ಸಿದ್ರೆ ನಾನೇ ರಿಯಾಕ್ಷನ್ ಕೊಡ್ಬೋದಾಗುತ್ತೆ. ಒಂದು ನಿಮಗೆ ವಿವರ ಇರಲಿ, ಅದು ಅವರು 1440 ಗ್ರಾಮ್ ಬಂಗಾರ ಅಂದ್ರೆ ಹೆಚ್ಚು ಕಡಿಮೆ 1.5 kg ಗೋಲ್ಡ್ ಅದು. ಇವಾಗ ಗೋಲ್ಡ್ ಪ್ರೈಸ್ ಪ್ರಕಾರ ತಗೊಂಡ್ರೆ ನಾವು 2,30,00,000 ಆಗ್ಬೋದು ಬಂಗಾರ. ಅಲ್ಲ, ಇವರು ಜಿಲ್ಲಾಡಳಿತ ಚೆಕ್ ಮಾಡಿದಾಗ 28 ಗ್ರಾಮು ಐತಿ, ಮತ್ತೆ ಆ ಲೇಪನ ಸೇರಿ 250 ಗ್ರಾಮ್. ಡಿಸಿ ನಾನು ಹೇಳಿದ್ರೆ ನೋಡಿದೆ, ನಾನು ನಮ್ಮ 300 ಗ್ರಾಮ್ಸ್ ಅವ್ರು ಕಳಿಸಿರೋದು, 300 ಗ್ರಾಮ್ ಅಂತ ಹೇಳಿ. 300 ಗ್ರಾಮ್ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಒಂದು 35 ಲಕ್ಷ ಸರ್ ಅಷ್ಟೇ ಅದು ಈಗ ಅವ್ರ ಲೆಕ್ಕಕ್ಕೆ. ಅವನಂದ್ರೆ ಇವಾಗ ಅವ್ರು ಬಂದು ನಾಳೆ ಡಿಟೇಲ್ಡ್ ಆಗಿ ಕೊಡ್ತಾರೆ ಬಿಡು. ಅದು 1.5 kg ಗೋಲ್ಡ್. ಇವಾಗ ನಾಳೆ ಅವರ ಏಮರ್ ಗ್ರೂಪ್ ಅವರು ಬಂದು ಅವರೇ ನಾಳೆ ಎಲ್ಲ ಡೀಟೇಲ್ಡ್ ಆಗಿ ಮೀಡಿಯಾಗೆ ಗೋಲ್ಡ್ ಪ್ಲೇಟ್ ಸಮೇತ 24 ಕ್ಯಾರೆಟ್ ಗೋಲ್ಡ್ ಅದೆಲ್ಲ ತೋರಿಸ್ತಾರೆ, ಅವರೇ ತೋರಿಸ್ತಾರೆ. ನನಗೆ ಮಾತಾಡಿದ್ರು ನಾಳೆ ನಾನು ನೀವೇ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ನಾಳೆ ಕೊಪ್ಪಳದಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಈ ಮಾಹಿತಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಉದ್ಯಮಿ ಮಹೇಶ್ ರೆಡ್ಡಿ ಆಂಜನೇಯನಿಗೆ ವಂಚನೆ ಮಾಡಿಬಿಟ್ರಾ ಅನ್ನುವಂತಹ ಸಹಜವಾದಂತಹ ಅನುಮಾನ ಪ್ರತಿಯೊಬ್ಬರಲ್ಲಿ ಮೂಡುತ್ತೆ. ಆಮೇಲೆ ಆಸ್ ಪರ್ ರೂಲ್ಸ್ ಪ್ರಕಾರವಾಗಿ ದಾನವಾಗಿ ಕೊಟ್ಟರೂ ಕೂಡ ಗೋಲ್ಡ್ ಅನ್ನ ಈ ಪ್ರಮಾಣದಲ್ಲಿ, ಅದಕ್ಕೆ ಬಿಲ್ಗಳನ್ನು ಕೂಡ ಆ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ ಸಂಬಂಧಪಟ್ಟಂತಹ ಟ್ರಸ್ಟ್ಗಳಿಗೆ ಅಥವಾ ದೇವಸ್ಥಾನಕ್ಕೆ. ಬಟ್ ಅದ್ಯಾವುದು ಕೂಡ ಅವತ್ತು ಆಗಿರಲಿಲ್ಲ. ಹೌದು, ಈಗಾಗಲೇ ಕಳೆದ 8ನೇ ತಾರೀಕು ಅಂಜನಾದ್ರಿಗೆ ಶಾಸಕ ಗಾಲಿ ರೆಡ್ಡಿ ಮತ್ತು ಅವರ ಆಪ್ತರಾಗಿರುವ ಹೋಲ್ಡ್ ಆನ್ ಶರಣಪ್ಪ, ಮಾತನಾಡಿಸ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋಕೆ ಗಂಗಾವತಿ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ಅಪವಾದ ಅಂತೂ ಕೇಳಿ ಬರ್ತಾ ಇದೆ ಈಗ. ಈ ಅಂಜನಾದ್ರಿಗೆ ಕೊಡಮಾಡಲ್ಪಟ್ಟಂತಹ ಪ್ರಭಾವಳಿಗೆ ಸಂಬಂಧಪಟ್ಟಂಗೆ ತಮ್ಮ ಗಮನಕ್ಕೆ ಬಂದಿರುತ್ತೆ, ತಾವು ಕೂಡ ಮಾತನಾಡಿದಿರಿ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ನೋಡಿ, ಅವರು ಅಧಿಕಾರಿಗಳು ಸ್ವಲ್ಪ ಆತುರದಿಂದ ಏನೋ ಮಾತಾಡಿದ್ದಾರೆ ಓಕೆ, ನನಗೆ ತಿಳಿದಷ್ಟು ಮಟ್ಟಿಗೆ. ಅವರು ನಾಳೆ ಅವರು ಏನು ಸಂಸ್ಥೆಯವರು ದೇವರಿಗೆ ಗೋಲ್ಡ್ ಐಟಮ್ಸ್ ಏನ್ ಸಮರ್ಪಣೆ ಮಾಡಿದ್ದಾರೆ, ನಾಳೆ ಬಂದು ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅವ್ರು ನನಗೆಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿದ್ದಾರೆ. ಸುಮಾರು 1440 ಗ್ರಾಮ್ ಗೋಲ್ಡ್ ಅಂದ್ರೆ ಹೆಚ್ಚು ಕಡಿಮೆ 1.5 kg ಬಂಗಾರ. ಇವಾಗ ದೊಡ್ಡ ದೊಡ್ಡ ಐಟಮ್ಸ್ ಯಾವಾಗ್ಲೂ ಕೂಡ ಈ ತಾಮ್ರದಲ್ಲಿ ಫಸ್ಟ್ ಅವರು ರೆಡಿ ಮಾಡಿ, ತಾಮ್ರದ ಮೇಲೆ ಇವರು ಗೋಲ್ಡ್ ಪ್ಲೇಟ್ ಮಾಡಿರೋದು. ಏನು ಲೇಪನ ಅಲ್ಲ ಇದು, ಪ್ಲೇಟ್ಗಳನ್ನ ಅದ್ರ ಮೇಲೆ ಅವರು ಫಿಕ್ಸ್ ಮಾಡಿರುವಂತದ್ದು. ಟೋಟಲ್ 1.5 kg ಗೋಲ್ಡ್ ಇದೆ. ಅದು ಸುಮಾರು 2,25,00,000 2,30,00,000 ಅಮೌಂಟ್ ಆಗುತ್ತೆ. ಡೀಟೇಲ್ಸ್ ಅವ್ರು ನಮಗೆ ಕಳಿಸಿದ್ದಾರೆ. ನಾನು ಹೇಳಿದ್ರೆ ನಾಳೆ ಅಧಿಕಾರಿಗಳ ಹತ್ರ ಹೋಗಿ ಬಿಲ್ಸ್, ಗ್ಯಾರಂಟಿ ಬಾಂಡ್ಸ್ ಮತ್ತು ಎಲ್ಲದನ್ನ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದೀನಿ. ಅದು ಸ್ವಲ್ಪ ಅಧಿಕಾರಿಗಳು ಮಿಸ್ಗೈಡ್ ಮಾಡಿಕೊಂಡು ಅವರು ಸ್ವಲ್ಪ ಆತುರದಿಂದ ಮೀಡಿಯಾಗೆ ಅವರು 300 ಗ್ರಾಮ್ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದು ನಾನು ನೋಡಿದ್ದೀನಿ. ನಾನು 300 ಗ್ರಾಮ್ಸ್ ಅಂತ ಹೇಳಿ ಅದು ರಾಂಗ್ ಆಗುತ್ತೆ. ಅದು ಟೋಟಲ್ ನಿಮಗೆ ಹತ್ರ 1.5 kg ಬಂಗಾರ, 1.5 kg ಬಂಗಾರಲ್ಲಿ ಗೋಲ್ಡ್ ಪ್ಲೇಟ್ಸ್ ಮಾಡಿ ಅದನ್ನ ತಾಮ್ರದ ಪ್ಲೇಟ್ಗಳ ಮೇಲೆ ಮಾಡಿರುವಂತದ್ದು. ಇಲ್ಲದೆ ಹೋದ್ರೆ ಅವು ನಿಲ್ಲೋದಿಲ್ಲಲ್ಲ. ಇವತ್ತು ನೀವು ಯಾವುದೇ ದೇವಸ್ಥಾನಗಳು ದೊಡ್ಡ ದೊಡ್ಡ ತಿರುಪತಿ, ನೀವು ಶಿರ್ಡಿ ಆಗಿರ್ಬೋದು ಅಥವಾ ಮಂತ್ರಾಲಯ, ಎಲ್ಲಿಗೆ ಹೋದ್ರು ಕೂಡ ತಾಮ್ರದ ಪ್ಲೇಟ್ಗಳನ್ನ ಮಾಡಿದ್ರೆ ಅದು ಡಿಸೈನ್ ಪರ್ಫೆಕ್ಟ್ ಆಗಿ ಬರುತ್ತೆ. ಅದ್ರ ಮೇಲೆ ಗೋಲ್ಡ್ ಕರೆಕ್ಟ್ ಆಗಿ ಕೂಡುತ್ತೆ. ಹಾಗಾಗಿ ಇದು ಗೋಲ್ಡ್ ಪ್ಲೇಟ್ ಮಾಡಿರುವಂತದ್ದು, ಇದು ಲೇಪನ ಅಲ್ಲ. ಅದು ಅದು ನಾಳೆ ಅವರು ಅದಕ್ಕೆ ಸಂಬಂಧಪಟ್ಟು ಪ್ರೆಸ್ ಮೀಟ್ ಮಾಡಿ ಅವರು ನಾಳೆ ಎಲ್ಲ ಕೊಪ್ಪಳದಲ್ಲಿ ಡೀಟೇಲ್ಡ್ ಆಗಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಗೋಲ್ಡ್ ಪ್ಲೇಟ್ ಸಮೇತ ಅವ್ರು ತೋರಿಸ್ತಾರೆ. ಮತ್ತು ಸರ್ಕಾರಕ್ಕೆ ಅವರು ನಾನು ಗ್ಯಾರಂಟಿ ಬಾಂಡ್ ಕೂಡ ಕೊಡೋದಕ್ಕೆ ಹೇಳಿದ್ದೀನಿ. ಗ್ಯಾರಂಟಿ ಬಾಂಡು ಕೊಡ್ತಾ ಇದ್ದಾರೆ ನಾಳೆ. ತಾವು ಈ ಮಹೇಶ್ ರೆಡ್ಡಿ ಅವ್ರ ಜೊತೆಗೆ ಮಾತಾಡಿದ್ರೆ ಸರ್, ಈ ವಿಚಾರ ಸ್ವಲ್ಪ ಕಾಂಟ್ರವರ್ಸಿ ಆದ ತಕ್ಷಣ? ನೋಡಿ, ಇದು ಕಾಂಟ್ರವರ್ಸಿ ಯಾಕೆ ಮಾಡಿದಾರೋ ಯಾರು ಮಾಡಿದಾರೋ ಅದು ದೇವರಿಗೆ ಗೊತ್ತು.
ಇಷ್ಟು ಆತುರದಿಂದ ಅವರು ಕನ್ಫ್ಯೂಷನ್ ಯಾಕೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಓಕೆ. ಬಟ್ ಅವರು ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರು ತುಂಬಾ ನಮ್ಮ ಇಡೀ ದೇಶದಲ್ಲೇ ಟಾಪ್ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಅವರು ಒಬ್ಬ ಡೋನರಿಗೆ ಬಂದು ಮುಂದೆ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಸಪೋರ್ಟ್ ಮಾಡ್ಬೇಕು. ಇವತ್ತು 2.5 ಕೋಟಿ ಬೆಲೆ ಮಾಡೋ ವಸ್ತುಗಳು ದೇವರು ಕೊಟ್ಟಿದ್ದಾರೆ ಅಂದ್ರೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಸೊ ಅದನ್ನ ಈ ಕೆಲವೊಂದು ಅಧಿಕಾರಿಗಳು ಯಾಕೆ ಈ ರೀತಿ ಕಾಂಟ್ರವರ್ಸಿ ಮಾಡಿದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಾಗ್ಬೇಕು. ಅದನ್ನ ವಿವರವಾಗಿ ನಾಳೆ ಅವ್ರು ಬಂದು ಬಿಲ್ಸ್, ಗ್ಯಾರಂಟಿ ಬಾಂಡ್ಗಳ ಸಮೇತ, ಗೋಲ್ಡ್ ಪ್ಲೇಟ್ ಸಮೇತ ತಗೊಂಡ್ ಬಂದು ಅವರು ಮೀಡಿಯಾ ಮುಂದೆ ನಾಳೆ ಬೆಳಿಗ್ಗೆ ಡೀಟೇಲ್ ಆಗಿ ಕೊಡ್ತಾರೆ. ತಾವು ಹೇಳೋ ಪ್ರಕಾರ ಸರ್ ಈಗ 2,30,00,000 ಅಂದಾಜು ಹೆಚ್ಚು ಕಡಿಮೆ ಅಷ್ಟಾಗುತ್ತೆ ಅಂತ. ಈಗ ಡಿಸಿ ಅವರು ಕೊಡೋ ಮಾಹಿತಿ ನೋಡ್ತಿದ್ರೆ 28.8 ಗ್ರಾಮ್, ಅದು ಹೆಚ್ಚು ಕಡಿಮೆ ಒಂದು 3.5-4 ಲಕ್ಷ. ತುಂಬಾ ಲಾಟ್ ಆಫ್ ಡಿಫರೆನ್ಸ್. ಡಿಸಿ ಅವರಿಗೆ ಹೇಳೋಕೆ ಏನ್ ರೀಸನ್ ಅಂತ ಅನ್ಸುತ್ತೆ? ಜಿಲ್ಲಾಧಿಕಾರಿಗಳು 300 ಗ್ರಾಮ್ ಅಂತ ಹೇಳಿದ್ದಾರೆ, 28 ಗ್ರಾಮ್ ಅಲ್ಲ. ಓಕೆ. ನನಗೆ ವಿಡಿಯೋ ಕೂಡ ಬಂದಿದೆ, ಬೇಕಾದ್ರೆ ನಾನು ನಿಮಗೂ ಹಾಕ್ತೀನಿ. ನಾನು ನೋಡಿದ್ದೀನಿ. ನಾನು ಅವರು 300 ಗ್ರಾಮ್ ಹೇಳಿರೋದು. ಅವರು ಓಕೆ. ಅಂದಾಜು ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಅಂದಾಜು ಒಂದು 300 ಗ್ರಾಮ್ ಇರಬಹುದು. ಬಟ್ ನಾಳೆ ನಮಗೆ ಬಿಲ್ಸ್, ರಿಸಿಪ್ಟ್ಸ್ ಎಲ್ಲ ಬರ್ಲಿಕ್ಕೆ ಹೇಳಿದೀವಿ ನಾವು. ಅದು ಬಂದ್ಮೇಲೆ ನಾನು ವಿವರವಾಗಿ ಹೇಳ್ತೀನಿ ಅಂತಾನೆ ಅವ್ರು ಮೀಡಿಯಾದಲ್ಲಿ ಹೇಳಿದ್ದಾರೆ. ಅದೆಲ್ಲದನ್ನ ಬಿಟ್ಟು ಬೇರೆ ಒನ್ ಸೈಡ್ ಅಂದ್ರೆ ಬರೀ ರಾಂಗ್ ನ್ಯೂಸ್ ಅನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ತಾವು ನೋಡಿದಾರ ಸರ್ ಈ ಬಿಲ್ಗಳನ್ನೆಲ್ಲ? ಸ್ಟೇಟ್ಮೆಂಟ್ ಇಲ್ಲಮ್ಮ, ನಾನು ಅವ್ರ ಅಧಿಕಾರಿಗಳು ಅಲ್ಲೇ ಬಂದಿದ್ರು, ಅವ್ರು ಕೊಟ್ಟಿದ್ದಾರೆ. ಸೊ ನಾನು ಹೊರಗಡೆ ಬಂದಿದ್ದೀನಿ, ನಾನು ಬೆಂಗಳೂರು, ಡೆಲ್ಲಿಯಲ್ಲಿ ಇದ್ದೀನಿ. ಅವ್ರ ಜೊತೆ ನಾನೆಲ್ಲ ಮಾತಾಡಿದ್ದೀನಿ. ನಾಳೆ ಅವರು ಬಿಲ್ಸ್, ಗ್ಯಾರಂಟಿ ಬಾಂಡ್ಗಳು ಮತ್ತು ಯಾವ ರೀತಿ ಮಾಡಿದ್ದಾರೆ ಅದು 24 ಕ್ಯಾರೆಟ್ ಗೋಲ್ಡ್ ಪ್ಲೇಟ್ಗಳು, 24 ಕ್ಯಾರೆಟ್ ಗೋಲ್ಡ್ ಲೇಪನಲ್ಲ, ಅದು ಪ್ಲೇಟ್ಗಳನ್ನ ರಾಗಿ ಪ್ಲೇಟ್ ಮೇಲೆ ಮಾಡಿಬಿಟ್ಟಿದ್ದಾರೆ. ಯಾವಾಗಲೂ ಕೂಡ ನಿಮ್ಗೆ ಡಿಸೈನ್ ಮಾಡ್ಬೇಕಂದ್ರೆ ರಾಗಿ ಇದರಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಗೋಲ್ಡ್ ಕೂಡಿಸೋದಕ್ಕೆ ಆಗುತ್ತೆ, ಗೋಲ್ಡ್ ಪ್ಲೇಟ್ ಗಳನ್ನ. ಸೊ ಅದು ಪದ್ಧತಿ. ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ತಾಮ್ರದ ಅಚ್ಚುಗಳನ್ನ ಮಾಡಿ ಅದ್ರ ಮೇಲೆ ಅದನ್ನ ಮಾಡಿದಾರೆ ಪ್ಲೇಟ್ ಗಳನ್ನ ಅಂತ. ಯಾವಾಗ್ಲೂ ಕೂಡ ನಿಮಗೆ ಅಷ್ಟು ದೊಡ್ಡ ಐಟಮ್ಸ್ ಇಲ್ಲ ಅಂತಂದ್ರೆ ಆ ಸಮರ್ಪಣೆ ಮಾಡಿರೋ ಐಟಮ್ಸ್ ನೀವು ನೋಡಿದ್ರೆ ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡ್ಬೇಕಂದ್ರೆ ಒಂದು 100-150 ಕೆಜಿ ಬೇಕು. ಅದ್ರದ್ದು ವ್ಯಾಲ್ಯೂ 2.5 ಕೋಟಿ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ಸೊ ಗೋಲ್ಡ್ ಪ್ಲೇಟ್ ಅನ್ನ ಅವರು ಜೋಡಣೆ ಮಾಡಿರುವಂತದ್ದು ತಾಮ್ರದ ಮೇಲೆ. ಹೌದೌದು. ಸರ್, ತಾವು ಮಹೇಶ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ್ರ ಈ ಬಗ್ಗೆ? ಮಾತಾಡಿದ್ದೀನಿ ನಾನು, ಮಾತಾಡಿದ್ದೀನಿ. ಅವರು ನಾಳೆ ಟೋಟಲ್ ಎಲ್ಲ ಡಿಟೇಲ್ಡ್ ಆಗಿ ಅವರು ಬಂಗಾರದ ಕೆಲಸ ಯಾರು ಮಾಡಿದಾರಲ್ಲ, ಆ ಬಂಗಾರ ಪ್ಲೇಟಿಂಗ್ ಸಮೇತ, ಗ್ಯಾರಂಟಿ ಬಾಂಡ್ಗಳ ಸಮೇತ, ರಿಸಿಪ್ಟ್ಗಳ ಸಮೇತ, ಗೋಲ್ಡ್ ಬಿಲ್ಸ್ ಸಮೇತ ಅವರು ನಾಳೆ ತಗೊಂಡ್ ಬಂದು ಅಲ್ಲಿ ಅಧಿಕಾರಿಗಳಿಗೆ ಕೊಡ್ತಾರೆ. ಮತ್ತು ಕೊಡೋ ಮುಂಚೆ ನಾನು ಮೀಡಿಯಾಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದೀನಿ ನಾನು. ಓಕೆ. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಅದನ್ನ ಏನೇನ್ ಬಿಲ್ಗಳಿದೆ ಅದನ್ನ ಕೊಡ್ತಾರೆ ಅಧಿಕಾರಿಗಳಿಗೆ? ಹೌದೌದು, ಹೌದು ಹೌದು ಹೌದು. ಏನ್ ಅನ್ಸುತ್ತೆ ಸರ್ ಈ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳ್ತೀರಾ ಫೈನಲ್ ಆಗಿ? ಅಂದ್ರೆ ಬೇಕಂತಲೇ ಈ ರೀತಿ ಮಾಡ್ಬಿಟ್ರ ಯಾರೋ ಅನ್ನೋ ತರ ಏನಾದ್ರು ಅನುಮಾನ ಇದೆಯಾ ತಮಗೆ? ನಾನು ನೋಡಿಮ್ಮ, ದೇವ್ರ ವಿಚಾರದಲ್ಲಿ ಯಾರು ಏನು ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾರೆ ಅನ್ನೋದು ಅದು ದೇವ್ರಿಗೆ ಅವರೇ ನೋಡ್ಕೊಂತಾರೆ ಅಷ್ಟೇ. ಯಾಕಂದ್ರೆ ಈ ರೀತಿ ದೇವ್ರ ವಿಚಾರದಲ್ಲಿ ಅಪಪ್ರಚಾರ ಮಾಡೋದು ತಪ್ಪು. ಇನ್ನು ನಾವು ಇಂಥ ಡೋನರ್ಸ್ ನ ಇವಾಗ ಫಸ್ಟ್ ಆಂಜನೇಯ ಸ್ವಾಮಿಗೆ ಮೊದಲನೇ ಬಾರಿ 1.5 ಕೆಜಿ ಗೋಲ್ಡ್ ಬಂದಿದೆ ಅಂತಂದ್ರೆ ನಾವು ಅದನ್ನ ಸ್ವಾಗತ ಮಾಡಿ ಸಪೋರ್ಟ್ ಮಾಡಿದ್ರೆ ಮೀಡಿಯಾ ಮೂಲಕ, ಇನ್ನು 100,000 ಮಂದಿ 1,000 ಮಂದಿ ಬಂದ್ರೆ ಇದು ಇನ್ನೊಂದು ತಿರುಪತಿ ಆಗ್ಬೇಕು, ಇನ್ನೊಂದು ಅಯೋಧ್ಯೆ ಆಗ್ಬೇಕು ಅನ್ನೋದು ನನ್ನ ಸಂಕಲ್ಪ. ಸೊ ಬರೋರ್ನ ನಾವು ಹೆದರಿಸಿ ಕಳಿಸ್ಬಿಡ್ತಾ ಇದ್ರೆ ಇನ್ಮೇಲೆ ಯಾರಾದ್ರೂ ಬರ್ಲಿಕ್ಕೂ ಹೆದರ್ತಾರೆ ಅಸಲು. ಅದು ನಮ್ಮ ರಾಜ್ಯಕ್ಕೂ ಒಳ್ಳೇದಲ್ಲ. ಅದು ಇದು ಜಸ್ಟ್ ಅವರು ಅರ್ಥ ಮಾಡ್ಕೋಬೇಕಷ್ಟೇ. ತಾವು ಕೂಡ ಒಬ್ಬ ದೊಡ್ಡ ದೈವ ಭಕ್ತರು. ಈ ಸಂದರ್ಭದಲ್ಲಿ ನೀವು ಮಹೇಶ್ ರೆಡ್ಡಿ ಅವರ ಜೊತೆಗೆ ಇದ್ರು ಅನ್ನೋ ಕಾರಣಕ್ಕಾಗಿ ತಮ್ಮ ವಿರುದ್ಧ ಒಂದು ಅಪಪ್ರಚಾರಕ್ಕೋಸ್ಕರ ಆಗಿದೆ ಅಂತ ಅನ್ಸುತ್ತೆ ತಮಗೆ? ನೋಡಿ, ಇಂಥದನ್ನ ನಾನು ನೋಡಿ ರೆಕಾರ್ಡ್ಸ್ ಆಗಿ ಇರುತ್ತೆ ಅಷ್ಟೇ. ಅದು ಭಗವಂತನ ಗೊತ್ತಾದ್ರೆ ಸಾಕಷ್ಟೇ. ಎಸ್ ಸರ್, ನೋಡೋಣ ಸರ್ ನಾಳೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್, ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ. ಸಹೋದರನಿಗೆ ವಂಚನೆ ಮಾಡಿಬಿಟ್ರ MLC ಶಶಿಲ್ ನಮೋಶಿ. ಸಹೋದರನನ್ನ ಮನೆಯೊಳಗೆ ಬಿಟ್ಟುಕೊಳ್ಳದಂತಹ ಆರೋಪ ಈಗ ಕೇಳಿಬಂದಿದೆ. ಇಡೀ ರಾತ್ರಿ ಇಡೀ ರಸ್ತೆಯಲ್ಲೇ ಅನಿಲ್ ನಮೋಶಿ ಕುಟುಂಬ ಕಾಲ ಕಳೆದಿದೆ. ಒಂದಿಡೀ ರಾತ್ರಿ
ಸಹೋದರನನ್ನ ಈಗ ಮನೆಯೊಳಗೆ ಬಿಟ್ಟುಕೊಳ್ದೇನೆ ಕನಿಕರವೂ ಇಲ್ಲದಂಥ ರೀತಿಯಲ್ಲಿ ವಂಚನೆ ಮಾಡಿದ್ರ ಹಾಗಾದ್ರೆ ಅನಿಲ್ ನಮೋಶಿ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಮನೆಯ ಮುಂಭಾಗದಲ್ಲೇ ಸಾಮಾನುಗಳನ್ನು ಇಟ್ಕೊಂಡು ಠಿಕಾಣಿ ಹೂಡಿದ್ದಾರೆ. ನಿನ್ನೆ ವೈದ್ಯಕೀಯ ವೃತ್ತಿಯಿಂದ ನಿವೃತ್ತಿಯಾಗಿ ಕಲಬುರಗಿಗೆ ವಾಪಸ್ಸಾಗಿರುವುದು ಹೈದರಾಬಾದ್ನಿಂದ. ಶಶಿಲ್ ವಾಸವಾಗಿರುವಂತಹ ಮನೆ ನಮಗೇ ಸೇರಿದ್ದು ಅಂತ ಈಗ ಅನಿಲ್ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಶಶಿಲ್ ಅವರ ಸಹೋದರ ಅನಿಲ್, ದಾಖಲೆ ಪತ್ರಗಳೆಲ್ಲ ನನ್ನ ಮತ್ತು ತಾಯಿಯ ಹೆಸರಲ್ಲಿದೆ. ಶಶಿಲ್ ಪಾಲಿನ ಸೈಟ್ ಈ ಹಿಂದೆಯೇ ಮಾರಾಟ ಆಗಿತ್ತು ಅಂತ ಹೇಳಿದ್ದಾರೆ ಅನಿಲ್ ನಮೋಶಿ ಅವರು. ಈಗ ನಮ್ಮನ್ನ ಬಿಟ್ಟುಕೊಳ್ತಾ ಇಲ್ಲ ಮನೆ ಒಳಗೆ ಅಂತ ಅನಿಲ್ ನಮೋಶಿ ಮತ್ತು ಅವರ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಆರೋಪಗಳನ್ನ ಮಾಡ್ತಾ ಇದೆ. ಈ ಮನೆಗೆ ಸಂಬಂಧಪಟ್ಟಂತ ದಾಖಲೆ ಪ್ರಮಾಣ ಪತ್ರಗಳು ಏನಿದೆ ಅದೆಲ್ಲವೂ ಕೂಡ ನನ್ನ ಮತ್ತು ತಾಯಿ ಹೆಸರಲ್ಲಿದೆ. ಇನ್ನು ಈ ಶಶಿಲ್ ನಮೋಶಿ ಅವರ ಎಂಎಲ್ಸಿ ಶಶಿಲ್ ನಮೋಶಿ ಅವರ ಪಾಲಿನ ಸೈಟ್ ಏನಿತ್ತು ಅವರ ಭಾಗ ಅದು ಈ ಹಿಂದೆನೆ ಮಾರಾಟ ಆಗಿತ್ತು. ಈಗ ನಮ್ಮನ್ನ ಮನೆಯೊಳಗೆ ಬಿಟ್ಟುಕೊಳ್ತಾ ಇಲ್ಲ ಅಂತ ಅನಿಲ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಸಾಮಾನು ಸಗಟುಗಳ ಜೊತೆಗೆ ಅವರು ಮನೆ ಮುಂದೆ ಠಿಕಾಣಿ ಹೂಡಿರುವುದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅದ ರೀ, ಅರ್ಧ ನಂದದ ಅರ್ಧ ನಮ್ಮ ಅವಂದದ. ಅವಂದು ಏನೂ ಇಲ್ಲೇ ಇಲ್ಲಿ ಶಶಿಲ್ ನಮೋಶಿ ಜಬರ್ದಸ್ತಿ ಕಬ್ಜಾ ಮಾಡಿ ಕುಂತು ಪೊಲೀಸರಿಗೆಲ್ಲ ಹಚ್ಚಿ ನಮ್ಮ ಹೊರ ಹಾಕ್ಸೋದು ಇಷ್ಟು ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಈಗ ನಾನು ಒಂದು ಸ್ವಲ್ಪ ಇಲೆಕ್ಷನ್ ಅದ, ಒಂದು 15 ದಿನದ ಸೆಟ್ಲ್ ಮಾಡ್ತೀನಿ ಅಂತ ಅನ್ನೋದು ಟಳಸೋದು. ಒಟ್ಟು 25 ವರ್ಷದಿಂದ ಹಿಂಗೆ ಮಾಡ್ಯಾರ ನೋಡ್ರಿ, ಏನೂ ಮಾಡಿಲ್ಲ. ಅಲ್ಲಿ ಈಗ ನಮ್ಮದೊಂದು ಹಳಿ ಮನೆ ಅದ ರೀ, ಅದು ಅಸಫ್ಗಂಜ್ನಾಗ. ಅದು ಈಗ ಬೀಳ್ಲಿಕ್ಕೆ ಬಂದದ. ಈಗ ನಮ್ಮನ್ನು ಬೇರೆ ಏನೂ ಆಸರನೇ ಇಲ್ಲ. ಅದಕ್ಕಪ್ಪ ನಮ್ಮ ಮನೆಗೆ ನಾವು ಬರ್ತಿದ್ದೇವೆ ಅಂತೇಳಿ ಇಲ್ಲಿ ಬಂದಿದ್ದೆವು. ಏನು ಏನಿಲ್ಲ, ಇಲ್ಲ ನೀವು ಬೇಕಾದ್ರೆ ಎಲ್ಲರೂ ರೀ, ನನಗೆ ನಾನು ಈ ಮನೆ ನಂದದ, ನಾ ಬಿಡಾಗಿಲ್ಲ. ಇಲ್ರಿ ಪಿತ್ರಾಜಿತ ಅಲ್ಲ, ಇದು ನಮ್ಮ ಫಾದರ್ ಪ್ರಾಪರ್ಟಿ ಅಂದರೆ ನಮ್ಮ ಫಾದರ್ ಖರೀದಿ ಮಾಡೋದು ಒಂದೇ ರೀ. ಮೊದಲು ಓಲ್ಗಾಡ್ರೆಸ್ ಒಂದೇ, ಅದರಲ್ಲಿಂದೇ ಇವೆಲ್ಲ ಗಳಿಸಿವ ರೀ ಬೇರೆ ಎಲ್ಲ ಪ್ರಾಪರ್ಟಿಗಳು. ಅದ್ರ ಒಂದು 10 ಎಕರೆ ಎಲ್ಲ ಲ್ಯಾಂಡ್ ಅದ ರೀ ಕುಸ್ನೂರ. ಆಮೇಲೆಲ್ಲ ಇದು ಈ ಲ್ಯಾಂಡ್ ಈ ಸದ್ಯ ಎಲ್ಲ ನನ್ನ ಹೆಸರೇ ನಮ್ಮ ಅವನ ಹೆಸರೇ ಅದ. ಏನ್ರಿ ಜಾಯಿಂಟ್ ಅದ. ಅವನ ಪಾರ್ಟಿ. ಆಮೇಲೆ ನಾನು ಮಾಡ್ಕೊಂಬಂದಿಂದನು ನನಗೂ ಇದೇ ಥರ ಟಾರ್ಚರ್ ಮಾಡಿ ನಾನು ಹೋದೆ ಅಂದರೆ ಎಲ್ಲ ಆಸ್ತಿ ನಮ್ಗೆ ಆಕತ್ತೆ ಅಂತ ಅವ್ರು ಶುರುವಿನಿಂದ ಇದು ಪ್ಲ್ಯಾನ್ ಮಾಡ್ತಾನೆ ರೀ. ಇವ್ರಿಗೆ ಶಶಿಲ್ ನಮೋಶಿ ಅವ್ರಿ, ಇವ್ರಿಗೆ ಮದುವೆ ಮಾಡೋದು, ಅವ್ರನ್ನ ಹೆಂಡ್ರನ್ನ ಹಿಂಗೆ ಏನರ ಟಾರ್ಚರ್ ಕೊಟ್ಟು ಓಡಿಸೋದು. ಆಮೇಲೆ ಯಾಕೋ ನಮ್ಮ ಅಣ್ಣಗೆ ಹೆಂಡ್ರ ಇದು ಆಗೋಲ್ರು ಅನ್ನೋದು, ಆ ಆಸ್ತಿ ತಿನ್ಬೇಕು ಅಂತ ಈ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. 37 ವರ್ಷದಿಂದ ನಾನು ಭಾಳ ಸಫರ್. ಆಮೇಲೆ ನನ್ನ ಮಗ 8 ವರ್ಷದವನಿದ್ದಾಗ ರೀ ಅವನ್ನ ಖಲಾಸ್ ಮಾಡಿಬಿಟ್ರೆ ಮುಂದಿಂದು ಏನು ಇವ್ರು ಕೇಳಂಗಿಲ್ಲ ಅಂಥೇಳಿ ನಮ್ಮ ಡ್ರೈವರ್ 18 ವರ್ಷ ವರ್ಕ್ ಮಾಡ್ಯಾನ್ರಿ. ಅವನಿಗೆ ನಾವು ಭಾಳ ಕ್ಲೋಸ್ ಇರೋದಕ್ಕೆ ಅವ್ನ ಮನೆಗೆ ಹೋಗೋದು ಮಾಡ್ತಿದ್ರಿ. ಅದಕ್ಕೆ ನಿನಗೊಂದು ಕೇಕ್ ಕೊಡ್ತೀವಿ, ನನ್ನ ಮಗಳು ಬರ್ತಡೇ ಐತೆ ಅಂಥೇಳಿ ಆ ಕೇಕ್ ಗಂಗಾಧರ್ಗೆ ತಿನ್ನಿಸು, ಅವನ ಡೆತ್ ಆತಂದ್ರೆ ನಿನಗೆ 1 crore ರೂಪಾಯಿ ಕೊಡ್ತಾನೆ ಅಂಥೇಳಿ ಆಫರ್ ಮಾಡ್ಯಾನ್ರಿ. ಅವ ಡ್ರೈವರ್ ನೀವು 10 ಕೋಟಿ ರೂಪಾಯಿ ಕೊಟ್ಟರು ನಾ ಈ ಕೆಲಸ ಮಾಡೋಂಗಿಲ್ಲ ಅಂಥೇಳಿ ಇದನ್ನು ಮಾಡ್ಯಾನ್ರಿ. ಆಮೇಲೆ ನಾನು ತಮ್ಮ ಅನಿಲ್ ನಮೋಶಿಯ ಈ ಆರೋಪಕ್ಕೆ ಅಣ್ಣ ಎಂಎಲ್ಸಿ ಶಶಿಲ್ ನಮೋಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೆ ನನಗೆ ಸೇರಿದ್ದು, ನನ್ನ ಹೆಸರಲ್ಲಿಯೇ ಈ ಖಾತಾ ಇದೆ ಅಂತ ಸ್ಪಷ್ಟನೆ ಕೊಟ್ಟಿರುವುದು. ಅಂದ್ರೆ ಮನೆಯಲ್ಲಿರುವಂತಹ ಎಂಎಲ್ಸಿ ಶಶಿಲ್ ಅವರು, ನನ್ನ ಪ್ರಾಪರ್ಟಿ ಇಲ್ಲದಿದ್ರೆ ಈ ಖಾತಾ ಹೇಗಾಗ್ತಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಶಿಲ್ ನಮೋಶಿ. ಈ ಹಿಂದೆ 4 ಬಾರಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ನನಗೆ, ಚುನಾವಣೆ ಬಂದಾಗೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಬೇಕಾದ್ರೂ ಹೋಗ್ಲಿ, ಈ ಖಾತಾ ನನ್ನ ಹೆಸರಿಗಿದೆ ಅಂತ ಶಶಿಲ್ ನಮೋಶಿ ಅವರ ಸ್ಪಷ್ಟನೆಯಾಗಿದೆ. ಈ ಆರೋಪ ನನಗೆ ನನ್ನ ತಾಯಿಗೆ ಮನೆಯಿಂದ ಹೊರಗೆ ಹಾಕಿದ್ರು, 27 ವರ್ಷಗಳ ಹಿಂದೆ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದೇವೆ, ಕೋರ್ಟ್ಗೆ ಹೋಗ್ಲಿ, ಕೋರ್ಟ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ. ಆಸ್ತಿ ವಿವಾದಕ್ಕೆ ಈ ರೀತಿಯಾಗಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಎಂಎಲ್ಸಿ ಶಶಿಲ್ ನಮೋಶಿ ಅವರು. ಮೊದಲನೇದಾಗಿ ಈ ಮನೆ ವಿಷಯ, ಈ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ಅವಂದು ನಿಜ, ಅರ್ಧ ಭಾಗ ನಂದು. ನನಗೆ ಅವರು ಹಿಂದೆ ಮನೆಯವ್ರಿಗೆ ಹಾಕಿದರು, ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನೆಯವ್ರಿಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರ್ಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ದರೂ ಕೂಡ ನೀ ಅಲ್ಲಿ ಕಟ್ಕೋ ಅಂತಂದು ಹೇಳಿ ಅವರೇ ಅಂದರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೇನೆ. ನಂದು ಹೆಸರಿಗೆ ಅಥವಾ ಇದು ನಂದು ಇರಲಿಲ್ಲ ಅಂದರೆ ಈ ಖಾತೆ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ. ಮತ್ತು ಇದು ಮೊದಲನೇ ಬಾರಿ ಅಲ್ಲ, ಇದು 4ನೇ ಬಾರಿ ಈ ರೀತಿ ಅವರು ಬಂದು ಗಲಾಟೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ.
ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಅವ್ರು ಕೋರ್ಟಿಗೆ ಹೋಗಿ ಕೋರ್ಟ್ ಏನು ಇತ್ಯರ್ಥ ಮಾಡ್ತಿದ್ದು, ಏನೊಂದು ಡಿಸಿಷನ್ ಕೊಡುತ್ತಾ ನಾನು ಅದನ್ನು ತಲೆಬಾಗಿ ಕೋರ್ಟ್ ಹೇಳಿದ್ದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋಕೆ ಸ್ವತಃ ಅನಿಲ್ ನಮೋಶಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಈ ಬಗ್ಗೆ ತಾವು ಹಲವು ಪ್ರಶ್ನೆಗಳನ್ನ ಎತ್ತಿದ್ದೀರಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅವ್ರು ಹೇಳ್ತಾ ಇದ್ದಾರೆ ಈ ಖಾತಾ ನನ್ನ ಹೆಸರಿಗಿದೆ ಅಂತ, ನೀವ್ ಹೇಳ್ತಾ ಇದ್ರಿ ನನ್ನ ಹೆಸರಿಗೆ ಮತ್ತು ನಮ್ಮ ತಾಯಿ ಹೆಸರಿಗಿದೆ ಅಂತ. ಯಾವ್ದನ್ನ ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಸರ್ ಎಕ್ಸಾಕ್ಟ್ ಆಗಿ ಇರೋ ದಾಖಲೆ ಪ್ರಮಾಣ ಪತ್ರಗಳಾದ್ರೂ ಏನು? ಸರ್ ಒರಿಜಿನಲ್ ಸೈಡ್ ನನ್ನ ಹೆಸರೇ ಇದೆ ಸರ್. ಓಕೆ. ಪಾರ್ಟ್ ಬಿ ಎಲ್ಲ ನಮ್ಮ ತಾಯಿ ಹೆಸರಲ್ಲೇ ಇದೆ. ಹಾ, ಅದರದ್ದು ಟ್ಯಾಕ್ಸ್ ಪೇಡ್ ರಿಸಿಪ್ಟ್ನು ನನ್ನ ಹತ್ರ ಇದೆ. 25-26 ವರೆಗೆ ಟ್ಯಾಕ್ಸ್ ಕೊಟ್ಟಿದ್ದು ನಮ್ಮ ತಾಯಿ ಕೊಟ್ಟಿದ್ದು. ಓಕೆ. ಈಗ ಎಲ್ಲಿಂದ ಈ ಖಾತಾ ಜನರೇಟ್ ಮಾಡಿದಾರೋ ನನಗ ಗೊತ್ತಿಲ್ಲ. ಯಾಕಂದ್ರೆ ಒಂದು ಪಾಸಿಬಿಲಿಟಿ ಸಾಧ್ಯದ, ಮದರ್ ಇಸ್ ನಾಟ್ ವೆಲ್ ರೀ. ಈಗ ಅವ್ರದ್ದು ಹುಷಾರಿಲ್ಲ. ಅಂದ್ರೆ ಸುಮಾರು ಈಗ 8-9 ತಿಂಗಳಿಂದ ಅವರು ನಿಯರ್ಲಿ ಬೆಡ್ ಇದ್ದಾರೆ ರೀ. ಹೀಗಾಗಿ ಅವಾಗ ಏನು ಸಹಿ ಮಾಡ್ಕೊಂಡಿದಾನೋ ದೇವರಿಗೆ ಗುರುತು. ಯಾಕಂದ್ರೆ ಹಿಂದಕ್ ಸುಧಾ ಒಂದು ಕ್ರಿಮಿನಲ್ ಕೇಸ್, ರಾಂಗ್ ಕ್ರಿಮಿನಲ್ ಕೇಸ್ ಮಾಡಿದ್ದ. ಏನು ನಾನು ನಮ್ಮ ಮಗನ ಮ್ಯಾಗ ನಾವು 5-6 ವರ್ಷದಿಂದ ಅಲ್ಲಿ ಖಮ್ಮಿಂದ ತಿರುಗಾಡಿ ಬೇಕಾಯ್ತ್ರಿ. ಕ್ರಿಮಿನಲ್ ಕೇಸ್ ಇಲ್ಲ ವಾರಂಟ್ ಇರ್ತದ ಅಂತೇಳಿ. ಆಮೇಲೆ ಏನದಲ್ಲ, ನಮ್ ತಾಯಿಯವ್ರು ಸ್ವತಃ ಬಂದು ಕೋರ್ಟ್ನಾಗ ಎವಿಡೆನ್ಸ್ ಕೊಟ್ರು. ಅವ್ರು ಏನ್ ಬರ್ತಾರೇನೋ ನನಗ್ ಗುರ್ತಿಲ್ಲ. ಯಾರು ಇವ್ರು ಅಂದ್ರೆ ಇವ್ರು ನಮ್ಮ ಮಗ, ಸೊಸಿ, ಮೊಮ್ಮಗ ಅಂತ ಒಪ್ಪಿದ್ರು. ಇವ್ರು ಏನ್ ಬರ್ದಾರೋ ನನ್ಗೆ ಗುರ್ತಿಲ್ಲ. ಖಾಲಿ ಪೇಪರ್ ಮ್ಯಾಗ ನನಗೆ ಸಹಿ ಮಾಡಿಸ್ಕೊಂಡು ಏನ್ ಬರ್ಕೊಂಡಾರ ಏನು ಅಂದ್ರೆ ಇಂಡೈರೆಕ್ಟ್ಲಿ ವಾಟ್ ಶಿ ಸೆಡ್ ಇಸ್ ಅವ್ರು ಏನ್ ಬರ್ಕೊಂಡಾರೋ ನನಗೇನೋ ಐಡಿಯಾ ಇಲ್ಲ. ಈಗ ತಾವು ಫಸ್ಟ್ ಟೈಮ್ ಈ ರೀತಿ ಮನೆಗೆ ಬಂದಿದ್ದು? ನಾನು 12 ವರ್ಷ ಹೊರಗಿದ್ರಿ ತೆಲಂಗಾಣ. ಆಮೇಲೆ ಇದು ಒಂದು ಹಳಿ ಮನೆ ಇದೆ, ಛತ್ತೆಲ್ಲ ಬಿಲ್ಡಿಂಗ್ ಬಂದ್ರಿ ಏನ್ರಿ. ಓಕೆ. ಅವಾಗ ಅದಕ್ಕೇನದಲ್ಲ ಏನು ನನ್ನ ಪಾರ್ಟ್ ಇದೆ ನನಗೆ ಕೊಡುವಪ್ಪ ಅಂತ ಹೇಳಿ ಬಂದೀನಿ. ನೋಡು ಯಾವಾಗಮ್ಮ ಬಂದಾಗ ಮತ್ರ ಇದ್ದು ಹೋಗ್ತಿದ್ದೆ. ಓಕೆ. ಅವಾಗೆಲ್ಲ ಮನೆಯೊಳಗೆ ಹೋಗ್ತಿದ್ರ? ಅವಾಗೇನ್ ಪ್ರಾಬ್ಲಮ್ ಇರ್ಲಿಲ್ವಾ ಸರ್? ಅವಾಗ ಏನ್ ಪ್ರಾಬ್ಲಮ್ ಮಾಡ್ಲಿಲ್ಲ. ಅಂದ್ರೆ ಈಗ ನೀವು ಫುಲ್ ಕುಟುಂಬ ಸಮೇತರಾಗಿ ಬಂದ್ರಿ, ಲಗೇಜ್ ಸಮೇತ ಬಂದ್ರಿ ಅಂತ ಪ್ರಾಬ್ಲಮ್ ಆಗಿದ್ದ? ಏನ ದೇವ್ರಿಗೆ ಗೊತ್ತಿ, ಅವನೇನ್ ವಿಚಾರ ನಾ ಹೆಂಗ್ ಹೇಳಿ, ಅವನ ತಲೆಗೆ ಏನ್ ನಡೀತದೋ ನಾ ಹೆಂಗ್ ಹೇಳ್ಬೇಕು. ಓಕೆ. ಈಗ ಅವ್ರು ಕೋರ್ಟಿಗೆ ಹೋಗು ಅಂತ ಹೇಳ್ತಿದ್ದಾರೆ ಸರ್ ತಮಗೆ? ಅವ್ರ ಕೋರ್ಟಿಗೆ ಹೋಗಲಿ ಅಂತ ಸರ್, ನಾವು ಉಲ್ಟಾ ರಿವರ್ಸ್ ಹೇಳ್ತೀನಿ. ಅವ್ರ ಕೋರ್ಟ್ ಒಂದು ಆರ್ಡರ್ ತಗೊಂಡ್ ಬರ್ಲಿ, ನಾನು ಏನ್ ಹೇಳಿದ್ ಕೇಳ್ತೀನಿ ಆಯ್ತಾ. ಆಮೇಲೆ ಅವ್ರು ಇನ್ನೊಂದು ಆರೋಪ ಮಾಡಿದ್ದಾರೆ, ಚುನಾವಣೆ ಬಂದಾಗ ಈ ರೀತಿ ಬೇಕಂತ ಮಾಡ್ತಾರೆ ಅಂತ. ಸರ್ 25 ವರ್ಷದಿಂದ ಇದು ನಡೀತಾ ಇದೆ. 25 ಅಂದ್ರೆ ನಾವು ಜೀವನ ತುಂಬಾ ಚುನಾವಣೆ ನಡ್ಸ್ಕೊಂತ ಹೋದ್ರೆ ನಾವೇನ್ ಹಂಗೆ ಸಾಯ್ಬೇಕಾ? ನೀವೊಂದ್ ಮಾತು ಹೇಳಿ. ಹೌದು. ಈಗ ಈ ಪ್ರಾಪರ್ಟಿ ಆಕ್ಯುಪೈ ಮಾಡಿದ್ದು 2001 or 2 ನಲ್ಲಿ. ಓಕೆ. ಅಂಡ್ ಈಗ 25 ವರ್ಷದಿಂದ ಹಿಂಗೆ ಎಲ್ಲ ಸತಾಯಿಸ್ಕೊಂತ ಇದ್ದಾನೆ. ಯಾಕಂದ್ರೆ ಈಗ ಕಬ್ಜಾ ಇದ್ದು ಕೂಡಲೇ ಮೊದಲು ಅಟ್ಲೀಸ್ಟ್ ಈಗ ಬೇರೆ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅವು ಸಾಕಷ್ಟು ನಾನು ಓದಿದ್ದೀನಿ ಸರ್. ಏನಂದ್ರೆ ಯಾರು ಲ್ಯಾಂಡ್ ಇರ್ತದ ಅವರೇ ಫೈನಲ್ ಓನರ್ ಆಗ್ತಾರೆ. ಇನ್ನೇ ಮತ್ತೆ ಒಂದು ಓದಿದ್ದೀನಿ 30 years ಇಲ್ಲ ಅವ್ರು ಟೆನೆಂಟ್ ಇದ್ರಂತ. ಅವ್ರು ನನಗಿದ್ ಬೇಕು ಅಂದ್ರೆ ಇಲ್ಲ, ಯಾರು ಒರಿಜಿನಲ್ ಲ್ಯಾಂಡ್ ಅದ ಅವ್ರು ಓನರ್ ಆಗ್ತಾರೆ ಅಂತ. ಈಗ ಮೊದಲೇನಲ್ಲ, ಈ ನಮ್ದು ನಮ್ ಮದರ್ದು ಹೆಸರಿತ್ತು. ಈಗ ಏನು ಅದ್ ಮದರ್ ಪಾರ್ಟ್ ಏನ್ರೆ ಎಲ್ಲ ಅವ್ರಿಗೆ ಸುಳ್ಳು ಹೇಳಿ ಮಾಡಿ ಅಥವಾ ಒಬ್ಬ ಬ್ಲಾಕ್ ಪೇಪರ್ ಮೇಲೆ ಸಹಿ ಮಾಡಿಸಿ ಏನ್ ಬರ್ಕೊಂಡನೋ ಬಿಟ್ಟನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಹಿಂದಕ್ಕೆ ಹಿಂಗೆ ಮಾಡಿ ಕೇಸ್ ಮಾಡಿದಾನೆ. ಸೊ ಐ ಆಮ್ ನಾಟ್ ವೆರಿ ಶೂರ್ ಅಬೌಟ್ ಇಟ್. ಬಟ್ ಆದ್ರೆ ಅವ ಮಾಡಪ್ಲೆ ಹಣ ಏನು. ಈ ನಿಮ್ ತಾಯಿಯವರು ಶಶಿಲ್ ಅವ್ರ ಜೊತೆಗೆ ಇರೋದಾ ಅದೇ ಮನೇಲಿ? ಅಲ್ಲೇ ಇರೋದು. ಓಕೆ. ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ. ಈಗ ತಾವೇನ್ ಕಾನೂನು ಹೋರಾಟಕ್ಕೆ ಮುಂದಾಗ್ತೀರಾ ಸರ್? ಹೇಗೆ ನೋಡ್ಬೇಕು ಸರ್, ಮುಂದೆ ಏನೇನ್ ಆಗ್ತದೋ ನೋಡ್ಬೇಕು. ಏನು. ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಕೈದಿಗಳ ಜಗಳ ಬಿಡಿಸೋಕ್ ಹೋದ ಜೈಲರ್ ಮೇಲಿನ ಹಲ್ಲೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಕಾರಾಗೃಹದಲ್ಲಿ ನಡೆದಂತಹ ಘಟನೆ ಇದು. ಜೈಲರ್ ವಿಡಿ ಕುಂಬಾರ್ ಮೇಲೆ ದಾಳಿ ಮಾಡಿದ್ದಾರೆ ಕೈದಿಗಳು. ಪಾಪ ಅವರಿಗೆ ಅಧಿಕಾರಿಗೆ ಎಡಗೈಗೆ ಗಾಯ ಆಗಿದೆ, ಫ್ರಾಕ್ಚರ್ ಆಗಿದೆ ಕೈ. ಕೈದಿಗಳು ಹೊಡೆದಾಡ್ಕೊಳ್ತಾ ಇದ್ರು, ಗಲಾಟೆ ಮಾಡಿಕೊಳ್ತಾ ಇದ್ರು. ಅದನ್ನ ಬಿಡಿಸೋಕ್ ಹೋಗಿದ್ದು ಜೈಲರ್, ಅವ್ರ ಕೆಲಸ ಕೂಡ ಅದು. ವಿಡಿ ಕುಂಬಾರ್ ಜೈಲರ್ ಅವ್ರ ಮೇಲೇನೆ ಇವರು ದಾಳಿ ಮಾಡಿದ್ದಾರೆ. ಎಡಗೈ ಫ್ರಾಕ್ಚರ್ ಆಗಿದೆ. ಜಮಖಂಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಜೈಲರ್ಗೆ
ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯಕ್ಕೆ. ಅಂದ್ರೆ ಆ ಪರಿ ಇವರು ಅಟ್ಯಾಕ್ ಮಾಡಿರು ವಿಚಾರಣಾಧೀನ ಖೈದಿ ಜಾಕಿರ್ ಹುಸೈನ್ ಗ್ಯಾಂಗ್ನಿಂದ ಹಲ್ಲೆ ಆಗಿದೆ.